ಮಕ್ಕಳೇ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಓಕೆ, ಈ ವಿಡಿಯೋದೊಳಗ ನಾನು ನಿಮಗ ನೀವು ಬಹಳ ಎಕ್ಸೈಟ್ ಇರುವಂತದ್ದನ್ನ ವಿಡಿಯೋ ಇದೆ. ನಿಮ್ಮ ಶಾಲೆನ ಹೆಂಗ ಗೆಲ್ಲುವಂತೆ ಮಾಡಬಹುದು ಮತ್ತೆ ನೀವು ಬಂಪರ್ ಬಹುಮಾನ ಹೆಂಗ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಒಂದೇಕ ನಿಮ್ಮ ಶಾಲೆನ ಹೆಂಗ ಗೆಲ್ಲಿಸಬಹುದು, ಈ ಟ್ರೋಫಿ ನಿಮ್ ಸ್ಕೂಲ್ ಹೆಂಗ ಗೆಲ್ಲಬಹುದು ಅಂತಂದ್ರ ಒಂದೇದ್ ಏನಪ್ಪಾ ಅಂತಂದ್ರ, ನಿಮ್ಮ ಶಾಲೆ ಗೆಲ್ಸಾಕ ನೀವ್ ಏನ್ ಮಾಡ್ಬೇಕು ಅಂದ್ರ, ನಾವೊಂದು ಜಾಗೃತಿ ವಿಡಿಯೋ ಅಂದ್ರ ಅವೇರ್ನೆಸ್ ವಿಡಿಯೋನ ಕಳ್ಸೇನಿ. ಓಕೆ, ಅದ್ರ ಜೊತೆ ಗೂಗಲ್ ಫಾರ್ಮ್ ಅನ್ನು ಕಳ್ಸೇನಿ. ಅದನ್ನ ನೀವು ಭರ್ತಿ ಮಾಡಿ ನಮಗ್ ಸಲ್ಲಿಸ್ಬೇಕು. ಓಕೆನಾ? ಅದನ್ನ ಅಲ್ಲೇ ಅದೇ ಆನ್ಲೈನ್ ಲಿಂಕ್ ಅದು. ಗೂಗಲ್ ಫಾರ್ಮ್ ಅಂದ್ರೆ ಏನು ಫಿಸಿಕಲ್ ಆಗಿ ನೀವೆಲ್ಲೂ ಬರಿಬೇಕಾಗಿಲ್ಲ. ಆನ್ಲೈನ್ ಲಿಂಕ್ ಇರ್ತೈತಿ, ಆನ್ಲೈನ್ ಅನ್ನ ನೀವು ಫಿಲ್ ಮಾಡಿ ಕಳಿಸ್ಬೇಕು. ಆಮೇಲೆ ಯಾವ ಮಕ್ಕಳು ಸ್ಪರ್ಧೆ ಒಳಗ ಯಾವ ಸ್ಕೂಲಿನ ಮಕ್ಕಳು ಸ್ಪರ್ಧೆ ಒಳಗ್ ಭಾಗವಹಿಸ್ತಾರ, ಜಾಸ್ತಿ ಮಕ್ಕಳು ಭಾಗವಹಿಸ್ತಾರ, ಆ ಸ್ಕೂಲಿಗೆ ಗೆಲ್ಲುವಂತ ಸಾಧ್ಯತೆಗಳು ಬಹಳ ಅಂದ್ರೆ ಬಹಳ ಹೆಚ್ಚಾಗಿರ್ತಾವು. ಅದಕ್ಕ ಮಕ್ಕಳ ನೀವು ಏನು ಟೆನ್ಷನ್ ತಗೋಬೇಡ್ರಿ, ಬಹಳ ವಿಚಾರ ಮಾಡ್ಬೇಡ್ರಿ. ಎಲ್ಲಾ ನಿಮ್ಗೆ ಎಷ್ಟು ಬರ್ತೈತಿ, ನಿಮ್ಗೆ ಹೆಂಗ್ ಬರ್ತೈತಿ ಹಂಗ್ ಮಾಡ್ರಿ. ಒಂದ್ ಸರಿ ನೀವು ಮಾಡಾಕತ್ರಿ ಅಂತಂದ್ರ ಅಗ್ದಿ ಕ್ರಿಯೇಟಿವ್ ಆಗಿ ನಿಮ್ಮ ಸೃಜನಾತ್ಮಕ ನಿಮ್ದು ಶಕ್ತಿ ಹೆಚ್ಚಿಗೆ ಆಗೇ ಬಿಡ್ತೈತಿ. ಸೊ ಬಹಳ ವಿಚಾರ ಮಾಡ್ಲಾರ್ದಂಗ ನಿಮ್ಗೆ ಹೆಂಗ್ ಬರ್ತೈತಿ, ನೀವು ಹಂಗ ಬೆಸ್ಟ್ ಮಾಡ್ಬೇಕ ಅನ್ನೋದಲ್ಲ, ಸ್ಪರ್ಧೆ ಒಳಗ ನೀವು ಭಾಗವಹಿಸ್ತಾ ಇದ್ದೀರೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಸ್ಪರ್ಧೆ ಒಳಗೂ ಭಾಗವಹಿಸ್ರಿ ಅಂತ ನಾನ್ ನಿಮ್ಗೆಲ್ಲಾರ್ಗುನು ಹೇಳ್ತೇನಿ. ಮತ್ತ ನಿಮ್ಮ ಸ್ಕೂಲನ್ನ ಇನ್ನು ಹೆಂಗ್ ಗೆಲ್ಲಿಸಬಹುದು ಅಂತಂದ್ರ, ನಿಮ್ಮ ಶಾಲೆಗೆ ಬಹುಮಾನ ಗೆಲ್ಲಬೇಕು ಅಂತಂದ್ರ ನೀವೆಲ್ಲರೂ ಕನಿಷ್ಠ 10 ಬ್ಯಾಗ್ಗಳನ್ನ ಮಾಡ್ಬೇಕು. ಓಕೆ, ಎಷ್ಟು ಬ್ಯಾಗ್ ಮಾಡ್ಬೇಕು? ಕನಿಷ್ಠ 10 ಬ್ಯಾಗ್ಗಳನ್ನ ಮಾಡ್ಬೇಕು. ಅಂದ್ರೆ ನೀವು ಕನಿಷ್ಠ 10 ಬ್ಯಾಗ್ ಮಾಡಿದ್ರೆ ನಿಮ್ ಸ್ಕೂಲ್ ಗೆದ್ದು ಬಿಡ್ತೈತಿ ಅಂತ ಹೇಳಲ್ಲ, ಬಟ್ ಗೆಲ್ಲಲಿಕ್ಕೆ ಅರ್ಹತೆಯನ್ನ ಪಡೆಯುತ್ತೆ. ಓಕೆನಾ? ಅಂದ್ರೆ ನೀವು ಬಹಳಷ್ಟು ಬ್ಯಾಗ್ ಮಾಡಿದ್ರಿ ಅಂದ್ರೆ ಸ್ಕೂಲನ್ನ ಗೆಲ್ಲಿಸ್ತೀರಿ, ಎಲ್ಲಾರು ಬಹಳ ಬ್ಯಾಗ್ ಮಾಡಿದ್ರಿ ಅಂದ್ರೆ. ಸೊ ಮತ್ತ ಪ್ರತಿ ಶಾಲೆಯೊಳಗುನು ಎಲ್ಲಾ ಮಕ್ಕಳನ್ನು 30 ಚೀಲಗಳನ್ನ ಮಾಡಿ ಎಲ್ಲಾರನು ಪ್ರಮಾಣ ಪತ್ರ ತಗೊಂಡ್ರ ಶಾಲೆಗೆ ನಾವು ಒಂದು ವಿಶೇಷವಾದ ಬಹುಮಾನ ಕೊಡ್ತಾ ಇದ್ದೀವಿ. ಅವು ಎಷ್ಟರ ಸ್ಕೂಲ್ ಇರ್ಬೋದು. ಓಕೆ, ಅಕಸ್ಮಾತ್ ಆ ಸ್ಕೂಲಿನ ಮಕ್ಕಳು ಎಲ್ಲಾರನು 30 ಚೀಲ ಮಾಡಿ ಪ್ರಮಾಣ ಪತ್ರ ತಗೊಂಡ್ರು ಅಂದ್ರ ಆ ಸ್ಕೂಲಿಗೆ ಒಂದು ವಿಶೇಷವಾದ ಬಹುಮಾನ ಐತಿ. ಟ್ರಾಫಿನ ಅಲ್ಲ, ವಿಶೇಷ ಬಹುಮಾನ ಕೊಡ್ತೀವಿ. ಓಕೆನಾ? ಮತ್ತ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲಾರು ಯಾರು ಹೆಚ್ಚಿಗೆ ಬ್ಯಾಗ್ ಮಾಡ್ತಾರಲ್ಲ ಆ ಸ್ಕೂಲಿಗೆ ನಾವು ಪ್ರೈಸಿಗೆ ಆದ್ಯತೆ ಜಾಸ್ತಿ ಕೊಡ್ತೇವೆ. ಯಾಕಂತಂದ್ರ ಮೇನ್ ಐಡಿಯಾ ಏನಪ್ಪಾ ಅಂದ್ರ, ನಾವು ಡೈರೆಕ್ಟ್ ಆಗಿ ಈ ಬ್ಯಾಗ್ಗಳಿಂದ ನಮ್ಮ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆನ ಕಡಿಮೆ ಮಾಡ್ಬೇಕು. ಸೊ ನೀವ್ ಎಷ್ಟು ಬ್ಯಾಗ್ ಮಾಡ್ತೀರಿ ಅಷ್ಟು ಪ್ಲಾಸ್ಟಿಕ್ ಬ್ಯಾಗ್ಗಳು ಡೈರೆಕ್ಟ್ ಆಗಿ ಮಾರ್ಕೆಟ್ ಒಳಗೆ ಕಡಿಮೆ ಆಗ್ತಾವ. ಹೌದಾ? ಆಮೇಲೆ ನೀವ್ ಎಷ್ಟು ಬ್ಯಾಗ್ ಮಾಡ್ತೀರಿ ಅಷ್ಟು ಮಂದಿ ಒಳಗ ನೀವು ಅವೇರ್ನೆಸ್ ತಗೊಂಡ್ ಬರ್ತೀರಿ. ಸೊ ಅದಕ್ಕಾಗಿ ಇದು ಬಹಳ ಮುಖ್ಯ. ನೀವು ಜಾಸ್ತಿ ಬ್ಯಾಗ್ ಮಾಡೋದ್ರಿಂದ ನಿಮ್ಮ ಸ್ಕೂಲು ಗೆಲ್ಲುವಂತಹ ಎಲ್ಲಾ ಸಾಧ್ಯತೆಗಳು ಅದಾವು. ಸೊ ಅದಕ್ಕ ಮಕ್ಕಳೇ, ನಿಮ್ಮ ಸ್ಕೂಲ್ ಗೆಲ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು? ಅವೇರ್ನೆಸ್ ವಿಡಿಯೋ ನೋಡ್ರಿ, ಗೂಗಲ್ ಫಾರ್ಮ್ ಫಿಲ್ ಮಾಡಿ ಕಳಿಸ್ರಿ, ಮತ್ತ ಆದಷ್ಟು ಜಾಸ್ತಿ ಬ್ಯಾಗ್ ಮಾಡ್ರಿ. ಮಿನಿಮಮ್ 30 ಮಾಡ್ರಿ ಅಂತ ನಾ ಹೇಳ್ತೇನೆ. ಓಕೆನಾ? ಮತ್ತ ಮಕ್ಕಳ, ನೀವು ಅತ್ಯುನ್ನತ ಬ್ಯಾಗ್ ತಯಾರಿಸುವ ಮೂಲಕ ಅಥವಾ ನೀವು ಘೋಷಣೆ ಬರೆಯುವ ಮೂಲಕ ಅಥವಾ ಸೃಜನಶೀಲ ಚಟುವಟಿಕೆ ಮಾಡೋದ್ರ ಮೂಲಕ ನೀವು ಈ ಬಹುಮಾನ ಗೆಲ್ಲಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ಏನಪ್ಪ ನಮಗ್ ಬೇಕು? ಮೇಡಮ್ ಇದು ನಮಗ್ ಗೊತ್ತೈತ್ ಬಿಡ್ರಿ ಅಂತೀರಿ. ಹೌದಾ? ಇವನ್ ಹೆಂಗ್ ಗೆಲ್ಬೋದೋ ಗೊತ್ತು. ಈಗ ನಮಗ್ ಹೇಳ್ರಿ ನಾವು ಸೈಕಲ್ ಹೆಂಗ್ ಗೆಲ್ಬಹುದು, ಬಂಪರ್ ಪ್ರೈಸ್ ಹೆಂಗ್ ಗೆಲ್ಬಹುದು ಹೇಳ್ರಿ ಅಂತ ವೇಟ್ ಮಾಡತ್ತೀರಿ. ಹೌದಾ? ಇವು ಬಂಪರ್ ಪ್ರೈಸ್: ಸೈಕಲ್, ಸ್ಮಾರ್ಟ್ ವಾಚ್ ಮತ್ತ ಕಾಪರ್ ವಾಟರ್ ಟ್ಯಾಂಕ್. ಓಕೆ, ಇದನ್ನ ನೀವ್ ಹೆಂಗ ಗೆಲ್ಬಹುದಪ್ಪ ಅಂತಂದ್ರ, ಒಂದೇದೇನಂದ್ರ ನೀವು 3 ಸ್ಪರ್ಧೆ ಒಳಗೂ ಭಾಗವಹಿಸಿರ್ಬೇಕು. ನೀವು ಬರೇ ಬಹಳಷ್ಟು ಪೇಪರ್ ಬ್ಯಾಗ್ ಮಾಡಿದ್ರಿ ಅಂದ್ರ ಇಲ್ಲ, ಬರೇ ಒಳ್ಳೆ ಸ್ಲೋಗನ್ ಬರದ್ರ ಇಲ್ಲ, ಬರೇ ಕ್ರಿಯೇಟಿವ್ ಸೆಕ್ಷನ್ ಮಾಡಿದ್ರೆ ಅದಕ್ಕ ನಾ ಹೇಳ್ದಂಗ ಅವೇನದಾವಲ್ಲ ಪ್ರೈಸ್ ಅಲ್ಲಿ ಸಿಗ್ತಾವ, ನಿಮ್ಗೆ ಅವು ಸಿಗ್ತಾವ. ಆದ್ರೆ ಈ 3 ಸ್ಪರ್ಧೆ ಒಳಗ್ ಭಾಗವಹಿಸಿದ್ರೆ ಮಾತ್ರ ನೀವು ಈ ಬಂಪರ್ ಪ್ರೈಸ್ ಗೆಲ್ಲಬಹುದು. ಒಂದು. ಎರಡನೇದೇನಪ್ಪಾ ಅಂದ್ರ, ನೀವು ಬಹಳಷ್ಟು ಬ್ಯಾಗ್ ಅನ್ನು ತಯಾರಿಸಿದ್ರಿ ಅಂದ್ರೆ, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇಬ್ರು ಹುಡುಗರು ಅದಾರ, ಅವ್ರು ಘೋಷಣೆನೂ ಬರ್ದಾರ, ಕ್ರಿಯೇಟಿವ್ ಸೆಕ್ಷನ್ ನಾಗೂ ಇಬ್ರು ಚಲೋನ ಮಾಡ್ಯಾರ. ಆದ್ರೆ ಒಬ್ಬ ಬರೇ 10 ಬ್ಯಾಗ್ ಮಾಡ, ಇನ್ನೊಬ್ಬ 50 ಬ್ಯಾಗ್ ಮಾಡೋಣ. ನಾವ್ ಯಾರಿಗ್ ಪ್ರೈಸ್ ಕೊಡ್ತೀವಿ? 50 ಬ್ಯಾಗ್ ಮಾಡಿದವ್ರಿಗೆ ಕೊಡ್ತೀವಿ. ಅದಕ್ಕ 10-20 ಬ್ಯಾಗ್ ಮಾಡಿ
ಇದನ್ ಮಾಡ್ಬೇಡ್ರಿ. ಆದಷ್ಟು ಹೆಚ್ಚಿನ ಸಂಖ್ಯೆ ಒಳಗ್ ಬ್ಯಾಗ್ ಮಾಡಿದ್ರಿ ಅಂದ್ರೆ ನೀವು ಗೆಲ್ಲುವ ಎಲ್ಲಾ ಸಾಧ್ಯತೆನೂ ಜಾಸ್ತಿ ಇರ್ತಾವು. ಮತ್ತ ನಿಮ್ಮ ಘೋಷಣೆ ಕವನ ಕಂಪಲ್ಸರಿ ಬರಿಬೇಕು. ಓಕೆ, ಅದನ್ನ ನೀವ್ ಹೆಂಗ್ ಮಾಡ್ರಿ, ನೀವು ಗೆಲ್ಬೇಕಂದ್ರ ನೀವು ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಯಾಗಿ ಬರೀರಿ. ಆಮೇಲೆ ಘೋಷಣೆ ಕವನ ಎರಡೂ ಬರೀರಿ. ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ ಒಳಗ್ ಬರೀರಿ. ನಿಮ್ದೊಂದು ಯುನೀಕ್ ಆಗಿ ನಿಮ್ಮ ಅನನ್ಯತೆಯನ್ನ ಕಾಪಾಡಿಕೊಂಡು ಬರೀರಿ. ಓಕೆ, ಅಂದ್ರ ನಿಮ್ದು ಒಳ್ಳೆ ಘೋಷಣೆ ಅನ್ಸ್ಕೋಬೇಕು. ಆ ರೀತಿ ಹೆಂಗ್ ಬರಿಬೋದು ನೋಡಿ ಬರೀರಿ. ಆಮೇಲೆ ಬಂಪರ್ ಬಹುಮಾನಕ್ಕೆ ಅರ್ಹ ಆಗ್ಬೇಕು ಅಂದ್ರ ನಾ ಹೇಳ್ದಂಗ ಸೃಜನಶೀಲ ವಿಭಾಗದೊಳಗ ನೀವು ಕನಿಷ್ಠ 2 ಚಟುವಟಿಕೆನಾರು ಮಾಡಿರ್ಬೇಕು. 6 ಇದಾವಲ್ಲ, 6 ಎರಡರ ಮಾಡ್ಬೇಕು. ನೀವ್ ಹೆಚ್ಚಿನ ಸಂಖ್ಯೆ ಒಳಗ್ ಭಾಗವಹಿಸಿದ್ರಿ ಅಂತಂದ್ರೆ ನಿಮ್ಗ ಬಂಪರ್ ಪ್ರೈಸ್ ಗೆಲ್ಲುವಂತ ಚಾನ್ಸ್ನು ಜಾಸ್ತಿ ಆಗ್ತದೆ. ಇಷ್ಟೇ ಮಕ್ಕಳ, ಬಂಪರ್ ಪ್ರೈಸ್ ಗೆಲ್ಲಕ್ ನೀವೇನು 3 ಸ್ಪರ್ಧೆ ಒಳಗೂ ಭಾಗವಹಿಸ್ಬೇಕು, ಹೆಚ್ಚಿನ ಸಂಖ್ಯೆ ಒಳಗ್ ಬ್ಯಾಗ್ ತಯಾರಿಸ್ಬೇಕು, ನೀವು ಘೋಷಣೆನೂ ಬರಿಬೇಕು, ಆಮೇಲೆ ಕನಿಷ್ಠ 2 ಕ್ರಿಯೇಟಿವ್ ಆಕ್ಟಿವಿಟೀಸ್ ಅಂದ್ರ ಸೃಜನಶೀಲ ಆಕ್ಟಿವಿಟೀಸ್ ಅನ್ನ ಮಾಡಿರ್ಬೇಕು. ಅಂದ್ರ ನೀವು ಬಂಪರ್ ಪ್ರೈಸ್ ಗೆಲ್ಲಲಿಕ್ಕೆ ಎಲ್ಲಾ ರೀತಿಯಿಂದ ಅರ್ಹತೆಯನ್ನ ಪಡಿತೀರಿ. ಸರಿನಾ? ಮತ್ತಿನ್ನದಕ್ ವೇಟ್ ಮಾಡತ್ತೀರಿ? ಎಷ್ಟೊಂದು ಆಕ್ಟಿವಿಟೀಸ್ ಅದಾವದಿಲ್ರಿ ಹಾಲಿಡೇಸ್ನಾಗ. ಹೋಗ್ರಿ, ಬಡ ಬಡ ಪೇಪರ್ ತಗೋರಿ, ಬ್ಯಾಗ್ ಮಾಡಕ್ ಸ್ಟಾರ್ಟ್ ಮಾಡ್ರಿ, ಪೇಪರ್ ತಗೋರಿ, ಬರೆಯಕ್ ಸ್ಟಾರ್ಟ್ ಮಾಡ್ರಿ, ತಲೆಗೆಡಿಸ್ಕೊರ್ರಿ, ಕ್ರಿಯೇಟಿವ್ ಆಗಿ ವಿಚಾರ ಮಾಡ್ರಿ. ಬಹಳಷ್ಟು ಎಲ್ಲಾ ಕಾಂಪಿಟೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ರಿ. ಈ ಸೂಟಿ ಬೆಸ್ಟ್ ಸೂಟಿಪ ನಮ್ ಲೈಫ್ ಇಂದ ಅಂತ ಅನ್ನೋರ್ಗತೆ ನೀವು ಸ್ಪೆಂಡ್ ಮಾಡ್ರಿ. ಸರಿನಾ ಮಕ್ಕಳ? ಆಲ್ ದ ಬೆಸ್ಟ್ ಫಾರ್ ದ ಕಾಂಪಿಟೇಷನ್. ಮತ್ತ ಸೂಟಿ ಒಳಗ ಮಸ್ತ್ ಎಂಜಾಯ್ ಮಾಡ್ರಿ. ಮತ್ ಸ್ಕೂಲಿಗೆ ಬರ್ಬೇಕಂದ್ರೆ ನೀವು ಎಲ್ಲಾ ಆಕ್ಟಿವಿಟೀಸ್ ಅನ್ನು ತಗೊಂಡ್ ಬರ್ರಿ. ಸರಿನಾ? ಓಕೆ, ಆಲ್ ದ ಬೆಸ್ಟ್.